ಹೈದರಾಬಾದ್ನಲ್ಲಿ ಹಾಡು ಹಗಲೇ ಗುಂಡಿನ ಸದ್ದು ಜೋರಾಗಿ ಮೊಳಗಿದೆ. ಎಂಎಲ್ಸಿ ಮಲ್ಲಣ್ಣ ಗನ್ಮ್ಯಾನ್ನಿಂದ ಫೈರಿಂಗ್ ಆಗಿದೆ. ಎಂಎಲ್ಸಿ ಕವಿತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ಸದ್ಯ ಮಹತ್ವದ ಬೆಳವಣಿಗೆ ಆಗಿದೆ. ಹೈದರಾಬಾದ್ನಲ್ಲಿ ಹಾಡು ಹಗಲೇ ಗುಂಡಿನ ಸದ್ದು ಮಾರ್ಧನಿಸಿದೆ. ಎಂಎಲ್ಸಿ ಮಲ್ಲಣ್ಣ ಗನ್ಮ್ಯಾನ್ನಿಂದ ಫೈರಿಂಗ್ ಆಗಿರುವುದು. ಎಂಎಲ್ಸಿ ಕವಿತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರವಾಗಿ ಬಿಆರ್ಎಸ್ ಎಂಎಲ್ಸಿ ಮಲ್ಲಣ್ಣನಿಂದ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ಮಲ್ಲಣ್ಣ ವಿರುದ್ಧ ಆಕ್ರೋಶಗೊಂಡು ಕವಿತಾ ಬೆಂಬಲಿಗರು ಕಿಡಿಕಾರಿದ್ರು. ಬಿಆರ್ಎಸ್ ಎಂಎಲ್ಸಿ ಮಲ್ಲಣ್ಣ ಕಚೇರಿಗೆ ನುಗ್ಗಿ ಆಕ್ರೋಶವನ್ನ ಹೊರಗಾಕ್ತಾರೆ. ಈ ವೇಳೆ ಮಲ್ಲಣ್ಣ ಗನ್ಮ್ಯಾನ್ನಿಂದ ಫೈರಿಂಗ್ ಆಗಿರೋದು. 5 ಸುತ್ತು ಗುಂಡನ್ನ ಹಾರಿಸಿದ್ದಾರೆ ಮಲ್ಲಣ್ಣ ಅವರ ಗನ್ಮ್ಯಾನ್. ಹೈದರಾಬಾದ್ನ ಮೇಡಿಪಲ್ಲಿ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖ ಕಾರಣ ಇಲ್ಲಿ ಶುರುವಾಗಿದ್ದೆ ಗಮನಿಸೋದಾದ್ರೆ ಅವಹೇಳನಕಾರಿ ಹೇಳಿಕೆಯ ವಿಚಾರವಾಗಿ ಎಂಎಲ್ಸಿ ಕವಿತಾ ವಿಚಾರವಾಗಿ ಇದೇ ವಿಚಾರವಾಗಿ ಗಲಾಟೆ ಆಗತ್ತೆ. ಮಲ್ಲಣ್ಣ ವಿರುದ್ಧ ಆಕ್ರೋಶವನ್ನಗೊಳ್ಳುತ್ತಾರೆ ಕವಿತಾ ಅವರ ಬೆಂಬಲಿಗರು. ಹೀಗಾಗಿ ಬಿಆರ್ಎಸ್ ಎಂಎಲ್ಸಿ ಮಲ್ಲಣ್ಣ ಕಚೇರಿಗೆ ನುಗ್ಗಿ ಆಕ್ರೋಶವನ್ನ ಹೊರಗಾಕ್ತಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ನೋಡಿ, ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಗಾಕ್ತಾ ಕಿಡಿಕಾರುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಆಫೀಸಿಗೆ ನುಗ್ಗಿರ್ತಾರೆ ಕಚೇರಿಗೆ. ಈ ವೇಳೆ ಮಲ್ಲಣ್ಣ ಎಂಎಲ್ಸಿ ಮಲ್ಲಣ್ಣ ಅವರ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿದೆ. 5 ಸುತ್ತು ಗುಂಡನ್ನ ಹಾರಿಸಿದ್ದಾರೆ. ಹೈದರಾಬಾದ್ನ ಮೇಡಿಪಲ್ಲಿಯಲ್ಲಾಗಿರುವಂತಹ ಘಟನೆ ಇದು. ಈ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಂಎಲ್ಸಿ ಮಲ್ಲಣ್ಣವರ ಕಚೇರಿಗೆ ಕವಿತಾ ಅವರ ಬೆಂಬಲಿಗರು ನುಗ್ಗಿರ್ತಾರೆ. ಈ ಸಂದರ್ಭದಲ್ಲಿ ಮಲ್ಲಣ್ಣವರ ಗನ್ಮ್ಯಾನ್ ಬಂದಂತ ಆಕ್ರೋಶಗೊಂಡು ಬಂದಿರುವಂತ ಯಾರ್ಯಾರು ಕಾರ್ಯಕರ್ತರಿರ್ತಾರೆ, ಕವಿತಾ ಅವರ ಬೆಂಬಲಿಗರಿರ್ತಾರೆ, ಅವ್ರನ್ನ ಕಚೇರಿಯಿಂದ ಹೊರಗೆ ಹೋಗುವಂತ ಹೇಳುವಂತ ಸಮಯದಲ್ಲಿ ಸಾಕಷ್ಟು ದಾಂಧಲೆಗಳಾಗತ್ತೆ. ಅಲ್ಲಿದ್ದಂಥ ವಸ್ತುಗಳೆಲ್ಲ ಚಲಾಪಿಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಎಂಎಲ್ಸಿ ಮಲ್ಲಣ್ಣವರ ರಕ್ಷಣೆ ಮಾಡ್ತಾ ಆ ಸಂದರ್ಭದಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಗಮನಿಸಬಹುದು, ಕೈಯಲ್ಲಿ ಗನ್ನಿದೆ ನೋಡಿ. ಗನ್ಮ್ಯಾನ್ 5 ಸುತ್ತು ಗುಂಡನ್ನ ಹಾರಿಸ್ತಾರೆ. ನೋಡಿ ನೋಡಿ, ಜಸ್ಟ್ ಮಿಸ್ ಆಗಿದ್ರು ಕೂಡ ಯಾರೋ ಒಬ್ರು ಹೋಗ್ತಾ ಇದ್ರು. ಕಚೇರಿಯಿಂದ ಹೊರಗೆ ಹಾಕುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಗನ್ಮ್ಯಾನ್ಗಳಿರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಕೈಯಲ್ಲಿ ಗನ್ನಿದೆ. ಅದನ್ನ ಹಿಡ್ಕೊಂಡು ಮಲ್ಲಣ್ಣ ಗನ್ಮ್ಯಾನ್ 5 ಸುತ್ತು ಗುಂಡನ್ನ ಹಾರಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ ಅವರು ಕೂಡ. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂತ ಹೊತ್ತಿನಲ್ಲಿ ಈ ರೀತಿಯಾಗಿ ಗುಂಡನ್ನ ಹಾರಿಸಿದ್ದಾರೆ. ಸೊ ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಲ್ಲಿ ಈಗ ಎಂಎಲ್ಸಿ ಕವಿತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರವಾಗಿಯೇ ಆಕ್ರೋಶಗೊಂಡಂತ ಕವಿತಾ ಅವರ ಬೆಂಬಲಿಗರು ಏಕಾಏಕಿಯಾಗಿ ಬಿಆರ್ಎಸ್ ಎಂಎಲ್ಸಿ ಮಲ್ಲಣ್ಣ ಅವರ ಕಚೇರಿಗೆ ನುಗ್ಗುತ್ತಾರೆ. ಕಚೇರಿ ಒಳಗಡೆ ನುಗ್ಗಿ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಸಾಕ್ಷಿಯಾಗತ್ತೆ. ಆ ಸಂದರ್ಭದಲ್ಲಿ ಮಲ್ಲಣ್ಣ ಅವರ ಗನ್ಮ್ಯಾನ್ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಫೈರಿಂಗ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 5 ಬಾರಿ. ಈ ಮೂಲಕವಾಗಿ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಿದೆ. ಕಚೇರಿಗೆ ನುಗ್ಗಿ ಆಕ್ರೋಶವನ್ನ ಹೊರಗಾಕಿದಂತ ಬೆಂಬಲಿಗರು ಯಾರ್ಯಾರಿದ್ರು, ಕಾರ್ಯಕರ್ತರು ಯಾರ್ಯಾರಿದ್ರು, ಈ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಿದ್ದಾರೆ.